ಎಲ್ರಿಗೂ ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ನಾವು ಅಕ್ಕಿ ಹಿಟ್ಟಿನ ಮಸಾಲ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಒಂದು ಸಣ್ಣ ಗಾತ್ರದ ಈರುಳ್ಳಿ, ಹಾಗೆ ಒಂದು ತುಂಡು ಹಸಿಮೆಣಸಿನಕಾಯಿ, ಅರ್ಧ ಕ್ಯಾರೆಟು, ಒಂದು ಸಣ್ಣ ತುಂಡು ಸೌತೆಕಾಯಿ ಅಂದರೆ ಮುಳ್ಳು ಸೌತೆಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಅದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಎಷ್ಟು ಜನ ಇದ್ದೀರಾ ಮನೆಯಲ್ಲಿ ಅದಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಒಂದು ಲೋಟದಷ್ಟು ಹಾಕ್ಕೊಂಡಿದ್ದೇನೆ ಅಂದಾಜಿಗೆ. ಹೆಚ್ಚು ಹಾಕ್ಕೊಂಡ್ರೂ ಪರವಾಗಿಲ್ಲ, ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ನಾವು ಸೌತೆಕಾಯಿ ಸ್ವಲ್ಪ ಸಾಫ್ಟ್ ಬರುತ್ತೆ ಅಕ್ಕಿ ರೊಟ್ಟಿ, ತುಂಬ ಖಡಕ್ ರೊಟ್ಟಿ ಬೇಡ. ಪ್ರಾಯದವರಿದ್ದರೆ ಅವರಿಗೆ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ನಾನು ಸೌತೆಕಾಯಿ ಮತ್ತು ಅವಲಕ್ಕಿಯನ್ನು ಸ್ವಲ್ಪ ತೊಳೆದು ಹಾಕ್ಕೊಂಡಿದ್ದೇನೆ. ನಾನು ಪೇಪರ್ ಅವಲಕ್ಕಿ ಅಂದರೆ ತೆಳು ಅವಲಕ್ಕಿ ಬರುತ್ತಲ್ವ, ಅದನ್ನು ತೊಳೆದು ಬಿಟ್ಟು ಒಂದು ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೇನೆ. ಇದು ಕೂಡ ನಮಗೆ ಸಾಫ್ಟ್ ಬರುತ್ತೆ, ಇದರಿಂದ ಅವಲಕ್ಕಿಯಿಂದ ತುಂಬ ಸಾಫ್ಟ್ ಬರುತ್ತೆ. ಸ್ವಲ್ಪ ಹುಳಿಗೆ ಒಂಚೂರು ಮೊಸರನ್ನು ಹಾಕ್ಕೊಂಡಿದ್ದೇನೆ. ಒಂದು ಪ್ಯಾಕೆಟ್ ಮೊಸರು, ನಂದಿನಿ ಮೊಸರು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ನೋಡಿ, ನಂದು ಹಿಟ್ಟು ಹೀಗೆ ಆಗಿದೆ. ನಿಮ್ಮದು ತುಂಬ ಪಿಚಿ ಪಿಚಿ ಅಂತ ಅನಿಸಿದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಈ ಹದಕ್ಕೆ ಇದ್ದಷ್ಟು ಒಳ್ಳೆಯದು, ನಮಗೆ ತಟ್ಟಲಿಕ್ಕೆ ಈಸಿಯಾಗಿ ಬರುತ್ತೆ. ನಮ್ಮದು ಹಿಟ್ಟು ರೆಡಿ ಆಯಿತು. ಇನ್ನು ನಾನು 3 ಬಾಳೆ ಎಲೆ ಅಂದರೆ 2 ತುಂಡು ಬಾಳೆ ಎಲೆ ಇಟ್ಕೊಂಡ್ಬಂದಿದ್ದೇನೆ. ಅದನ್ನೇ ಸೀಳಿ 3 ಭಾಗ ಮಾಡ್ಕೊಂಡಿದ್ದೇನೆ. ಅದನ್ನು ಸ್ವಲ್ಪ ಕಾಯಿಸ್ಕೊಳ್ಬೇಕು, ಅಂದರೆ ಹಸಿ ಬಾಳೆ ಎಲೆ ಅಲ್ವಾ, ಅದು ಬೇಗ ಹರಿದೋಗುತ್ತೆ. ಸ್ವಲ್ಪ ಕಾಯಿಸ್ಕೊಳ್ತಾ ಇದ್ದೇನೆ. ಡೈರೆಕ್ಟು ಸ್ಟವ್ ಮೇಲೆ ಜಸ್ಟ್ ಬಿಸಿಗೆ ಹಿಡಿತಾ ಇದ್ದೇನೆ. ಆವಾಗ ಸ್ವಲ್ಪ ಬಾಳೆ ಎಲೆ ಬೇಯುತ್ತೆ. ಈ ರೀತಿ 3 ತುಂಡು ಬಾಳೆ ಎಲೆಗಳನ್ನು ಕೂಡ ನಾನು ಬಿಸಿ ಮಾಡಿ ಅದನ್ನು ಎಂತ ಹೇಳ್ತಾರೆ, ಕಾಯಿಸ್ಕೊಂಡಿಟ್ಟಿದ್ದೇನೆ, ಬಾಡಿಸ್ಕೊಂಡಿದ್ದೇನೆ ಬಾಳೆ ಎಲೆಯನ್ನು. ನಾನು ಯೂಸ್ ಮಾಡಿದ್ದು ಮಾತ್ರ ಒಂದೇ ಎಲೆ, ನನಗೆ ಒಂದೇ ಎಲೆಯಲ್ಲಿ ಸಾಕಾಯಿತು. ಒಂದು 6-7 ರೊಟ್ಟಿ ಮಾಡಿದ್ದೇನೆ ಅಷ್ಟೇ, ಒಂದು ಇಬ್ಬರಿಗೆ ತಕ್ಕಷ್ಟು ಮಾಡಿದ್ದು ನಾನು. ಎಲ್ಲ ಬಾಳೆ ಎಲೆಗಳನ್ನು ಹಾಗೆ ಮಾಡಿಕೊಂಡೆ. ಎಲ್ಲಿಯಾದರೂ ನಾವು ರೊಟ್ಟಿ ತಟ್ಟುವಾಗ ಒಂದು ಎಲೆ ಹರಿದೋದ್ರೆ ಇನ್ನೊಂದು ಎಲೆ ಯೂಸ್ ಮಾಡ್ಬೋದು. ಅಂದರೆ ಈಗ ಬಿಸಿ ಎಲ್ಲ ತಾಗಿ ಕೆಲವೊಮ್ಮೆ ಹರಿತದಲ್ವ, ಅದಕ್ಕೋಸ್ಕರ. ಬೌಲಲ್ಲಿ ಸ್ವಲ್ಪ ನೀರಿಟ್ಕೊಂಡಿದ್ದೇನೆ, ಕೈ ಅದ್ದಿ ಹಿಟ್ಟು ಲಟ್ಟಿಸಲಿಕ್ಕೆ. ಇವಾಗ ನೋಡಿ, ನನ್ನ ಕೈಗೆ ಸ್ವಲ್ಪ ಕೂಡ ಹಿಟ್ಟು ಅಂಟ್ತಾ ಇಲ್ಲ. ಈ ರೀತಿ ಒಂದೊಂದು ನಿಮ್ಮ ರೊಟ್ಟಿಗೆ ತಕ್ಕ ಹಾಗೆ ಒಂದೊಂದು ಉಂಡೆ ಮಾಡಿ ಲಟ್ಟಿಸ್ತಾ ಹೋಗಬೇಕು. ಫಸ್ಟ್ ಬಾಳೆಲೆಗೆ ಮಾತ್ರ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು, ಅದು ಅಂಟದಾಗೆ. ಅಂದರೆ ನಾವು ಮಗುಚಿ ಹಾಕ್ತೇವಲ್ವಾ, ಕಾವಲಿ ಮೇಲೆ ಕಾಯಿಸ್ಲಿಕ್ಕೆ ಹಾಕುವಾಗ ಹಿಟ್ಟು ಬಾಳೆಲೆಗೆ ಅಂಟದಾಗೆ ಫಸ್ಟ್ ನಾವು ಎಲೆಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಒಂದು ಉಂಡೆಯನ್ನು ನಡುವಲ್ಲಿಟ್ಟು ಕೈಗೆ ಸ್ವಲ್ಪ ನೀರು ಮಾಡಿಕೊಂಡು, ಕೈಗೂ ಅಂಟಬಾರ್ದು ಹಿಟ್ಟು ಒತ್ತುವಾಗ, ಕೈಯಲ್ಲಿ ಹೀಗೆ ಚಂದ ಮಾಡಿ ರೌಂಡಲ್ಲಿ ಲಟ್ಟಿಸ್ಕೊಳ್ಳಿ. ನಂದು ಮಾತ್ರ ಕರೆಕ್ಟ್ ರೌಂಡ್ ಶೇಪ್ ಬರಲಿಲ್ಲ, ನಾನು ಅಂದಾಜಿಗೆ ಹರಡ್ಕೊಳ್ತಾ ಇದ್ದೇನೆ ಎಲೆಗೆ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನೀರು ಮುಟ್ಟಿಸ್ಕೊಂಡು ಲಟ್ಟಿಸ್ತಾ ಬನ್ನಿ. ತುಂಬ ತೆಳುವಾದರೆ, ತುಂಬ ಹೊತ್ತು ಕಾದರೆ ಸ್ವಲ್ಪ ಕಟ ಅಂತದೆ. ನಿಮಗೆ ಸ್ವಲ್ಪ ಸಾಫ್ಟ್ ಬೇಕು ಅಂತ ಆದರೆ ತುಂಬ ಬೇಯಿಸ್ಕೊಳ್ಬೇಡಿ, ಅಂದರೆ ರೋಸ್ಟ್ ಮಾಡ್ಕೊಳ್ಬೇಡಿ. ಈ ರೀತಿ ಎಷ್ಟು ತೆಳುವಾಗ್ತದೆ ಅಷ್ಟು ತೆಳುವಲ್ಲಿ ಲಟ್ಟಿಸ್ಕೊಂಡು ನಡುವಲ್ಲಿ ಕಣ್ಣು ಮಾಡಿ, ಇದು ಕಣ್ಣು ರೊಟ್ಟಿ ಅಂತೇಳಿಯೂ ಹೇಳ್ತೇವೆ ನಾವು ಇದಕ್ಕೆ. ಮಸಾಲ ರೊಟ್ಟಿಗೆ ಕಣ್ಣು ರೊಟ್ಟಿ ಕೂಡ ಹೇಳ್ತೇವೆ. ಕಣ್ಣು ಮಾಡೋದು ನಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಆಚೆ ಈಚೆ ಬೇಯಿಸ್ಕೊಂಡ್ರೆ ಆಯಿತು. 2 ಸೈಡಿಗೂ ಚೆಂದ ಮಾಡಿ ಬೇಯಿಸ್ಕೊಳ್ಬೇಕು. ನೋಡಿ, ನಾನೀಗ ಅದನ್ನು ಚೆಂದ ಮಾಡಿ ಹೀಗೆ ಕಾವಲಿಗೆ ಹಾಕ್ಕೊಂಡಿದ್ದೇನೆ. ಕಾವಲಿಗೆ ಎಣ್ಣೆ ಆಗಲಿ ಎಂತ ಹಾಕಲಿಲ್ಲ, ನಂದಿದು ತವ, ಸೊ ಇದಕ್ಕೆ ಏನು ಹಾಕ್ಕೊಳ್ಳಿಲ್ಲ. ನೀವು ಕಬ್ಬಿಣದ ಕಾವಲಿ ಆದರೆ ಸ್ವಲ್ಪ ಸ್ಟಾರ್ಟಿಂಗ್ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ. ಈ ರೀತಿ ನೋಡಿ, ಚಂದ ಮಾಡಿ ಎಳಕಿಸಿದೆ ನೋಡಿ.
ನಿಮಗೆ ಗೊತ್ತಾಗ್ಬೋದು ಈಗ ಎಲೆಯಲ್ಲಿ ಏನೂ ಅಂಟಲಿಲ್ಲ. ನೆಕ್ಸ್ಟು ರೊಟ್ಟಿ ತಟ್ಟಬೇಕಾದ್ರೂ ಕೂಡ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೊಟ್ಟಿ ತಟ್ಕೊಂಡು ಅದು ಚೆಂದ ಮಾಡಿ ಕಾಯ್ದ ಮೇಲೆ ಇದನ್ನು ಹಾಕಿ ಕಾಯಿಸ್ಕೊಳ್ತಾ ಇದ್ದೇನೆ. ಈಗ ನಾನು ನಿಮಗೆ ವಾಪಸ್ ತೋರಿಸ್ತಾ ಇದ್ದೇನೆ ಇದು ಹೇಗೆ ರೊಟ್ಟಿ ತಟ್ಕೊಳ್ಳೋದು ಅಂತ. ಫಸ್ಟ್ ಎಲೆಗೆ ಎಣ್ಣೆ ಹಚ್ಕೊಂಡೆ, ಒಂದು ಸಣ್ಣ ಬಾಲ್ ಅಂದರೆ ಒಂದು ಉಂಡೆ ಇಟ್ಕೊಂಡೆ ಕೈಯಲ್ಲಿ, ಸ್ವಲ್ಪ ಕೈ ತೇವ ಮಾಡಿಕೊಂಡು ಜಸ್ಟ್ ಹೀಗೆ 3 ಬೆರಳಲ್ಲಿ ಬಟ್ಕೊಂಡು ಹೋಗ್ತಾ ಇದ್ದೇನೆ. ಜಸ್ಟ್ ತಟ್ಟಿ 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 ತೆಳುವು ಮಾಡ್ಕೊಳ್ತಾ ಇದ್ದೇನೆ ರೊಟ್ಟಿಯನ್ನು. ಯಾವ ಶೇಪಲ್ಲಿ ಬೇಕಾದ್ರೂ ಲಟ್ಟಿಸ್ಕೊಳ್ಳಿ, ಕರೆಕ್ಟು ರೌಂಡ್ ಬೇಕಾದ್ರೆ ಸೈಡ್ ಒತ್ತಿ ಒತ್ತಿ ಮಾಡಿ ಈ ರೀತಿ ಒತ್ತಿ ಒತ್ತಿ ಒಂದು ಶೇಪಿಗೆ ತಂದರೆ ಆಯಿತು. ಇದು ನನ್ನ ಮೊದಲನೇ ರೊಟ್ಟಿ ನೋಡಿ ಬೇಯ್ತಾ ಇದೆ. ಅದನ್ನು ತಿರುಗಿಸಿ ಹಾಕಿದ್ದೇನೆ. ತಿರುಗಿಸಿ ಹಾಕಿದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ರೊಟ್ಟಿಯನ್ನು ಕೂಡ ಹಂಚ ಮೇಲೆ ಹಾಕ್ಕೊಂಡು ಕಾಯಿಸ್ತಾ ಇದ್ದೇನೆ. ನೋಡಿ ಕಾವಲಿಗೆ ಹಾಕಿ ಸುತ್ತ ಒತ್ತಿ ಆವಾಗ ಕಾವಲಿಗೆ ಅದು ಹಿಟ್ಟು ಹಿಡ್ಕೊಳ್ಳತ್ತೆ. ಮತ್ತು ಹಾಕುವಾಗ ಸ್ವಲ್ಪ ಆದಷ್ಟು ಸಣ್ಣದ ಫ್ಲೇಮಲ್ಲಿಟ್ಟು ಹಾಕಿ, ಯಾಕಂದರೆ ನಿಮ್ಮ ಕೈಗೆ ಬಿಸಿಯೂ ಬರುವುದಿಲ್ಲ. ಮತ್ತು 1-2 ನಿಮಿಷ ಇಟ್ಟು ನಿಮ್ಮ ಬಾಳೆ ಎಲೆಯು ಏನಾಗುವುದಿಲ್ಲ. ಇದು ಸ್ವಲ್ಪ ಬೆಂದ ಕೂಡಲೇ ನಿಮ್ಮ ಬಾಳೆಲೆಯಿಂದ ತವಕ್ಕೆ ಬಿಟ್ಕೊಳ್ಳತ್ತೆ, ರೊಟ್ಟಿ ಬಿಟ್ಕೊಳ್ಳತ್ತೆ. ನಿಮಗೆ ರೊಟ್ಟಿಗೆ ಕಾಯಿ ಚಟ್ನಿ ಹಾಕ್ಕೊಂಡು ತಿಂದರೂ ಚೆನ್ನಾಗಾಗತ್ತೆ. ನನಗೆ ಈ ರವೆ ಇಷ್ಟ. ರವೆ ಹೇಗೆ ಮಾಡೋದು ಅಂದರೆ, ನಮ್ಮ ಬಾಂಬೆ ರವೆ ಸಜ್ಜಿಗೆ ರವೆ ಅಲ್ಲ, ಇದು ಬೆಲ್ಲದ ನೀರನ್ನು ಸ್ವಲ್ಪ ಪಾಕ ಬಡಿಸಿದರೆ ಇದಕ್ಕೆ ರವೆ ಅಂತ ಕೂಡ ಹೇಳ್ತೇವೆ. ನೋಡಿ 2 ತುಂಡು ಸಣ್ಣ ಬೆಲ್ಲ ಹಾಕ್ಕೊಂಡೆ, ಸ್ವಲ್ಪ ನೀರಿಟ್ಟು ಸ್ವಲ್ಪ ಪಾಕ ಬಡಿಸ್ಕೊಳ್ತಾ ಇದ್ದೇನೆ. ನೋಡಿ ನಮ್ಮದು ರವೆ ರೆಡಿಯಾಗಿದೆ. ಇದಕ್ಕೆ ಬೇರೆ ಎಂತ ಕೂಡ ಹಾಕ್ತಾ ಇಲ್ಲ, ಖಾಲಿ ಬೆಲ್ಲವನ್ನು ಕದಡಿಸಿದ್ದಷ್ಟೇ. ನಮ್ಮದು ರೊಟ್ಟಿ ಎಲ್ಲ ಮಾಡಿ ಆಯಿತು. ನೋಡಿ ಒಂದೇ ಎಲೆಯಲ್ಲಿ ನಾನು 5-6 ರೊಟ್ಟಿ ಮಾಡಿಕೊಂಡೆ. ಈ ಎಲೆ ಅವಸ್ಥೆ ಹೇಗಾಗಿದೆ ನೋಡಿ ಬಿಸಿಗೆ. ಇದು ನೋಡಿ ಫ್ರೆಶ್ ಎಲೆ, ಜಸ್ಟ್ ಬಾಡಿಸಿ ಇಟ್ಟ ಎಲೆ, ನಾನು ಯೂಸೇ ಮಾಡಲಿಲ್ಲ. ಇದರಲ್ಲಿ ನಿಮಗೆ ಮಧ್ಯಾಹ್ನ ಊಟ ಮಾಡ್ಬೋದು. ನಮ್ಮದು ರೊಟ್ಟಿ ಹೇಗಾಗಿದೆ ಅಂತ ನೋಡೋಣ. ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗತ್ತೆ ಎಷ್ಟು ಸಾಫ್ಟ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಸಾಫ್ಟ್ ಇದೆ. ಚೂರು ರವೆ ಜೊತೆ ಹಚ್ಕೊಂಡು ತಿಂತಾ ಇದ್ದೆ. ನನ್ನ ರವೆ ನೋಡಿ ಜಸ್ಟ್ ಒಂದು ಎಳೆ ಪಾಕ ಅಷ್ಟೆ, ತುಂಬ ಚೆನ್ನಾಗಾಗತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.